ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನಾನು ಕುಮಾರ್ ಪೂಜಾರಿ ಸ್ಟ್ಯಾಂಡರ್ಡ್ ನರ್ಸರಿ ಫಾರ್ಮ್ ವಿಜಯಪುರ. ನಾನು ಕೂಡ ಒಬ್ಬ ಕೃಷಿಕನಾಗಿ ಈ ನರ್ಸರಿ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ನರ್ಸರಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಡಿಯೋಗಳನ್ನು ಈ ಮಾಹಿತಿ ಕೊಡಲಿಕ್ಕಾಗಿ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ತಮಗೆ ರೈತರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಇವತ್ತಿನ ವಿಷಯ ನಾನು ಆಯ್ಕೆ ಮಾಡ್ಕೊಂಡಿರೋದು ಏನು ಅಂತಂದರೆ, ಬಹಳಷ್ಟು ರೈತರಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಈಗ ಸಾಂಪ್ರದಾಯಿಕವಾಗಿ ನಾಟಿ ಇರ್ತಕ್ಕಂಥ ಕಬ್ಬು ನಾಟಿ ಪದ್ಧತಿಗೂ ಹಾಗೂ ಒಂದು ಕಣ್ಣಿನ ಕಬ್ಬಿನ ಸಸಿ ನಾಟಿ ಪದ್ಧತಿಗೂ ಇರ್ತಕ್ಕಂಥ ಮುಖ್ಯವಾದ ವ್ಯತ್ಯಾಸ ಏನು, ಯಾವುದು ನಮಗೆ ಅನುಕೂಲ ಐತಿ, ಯಾಕೆ ನಾವು ಸಸಿನ ಹಚ್ಚಬೇಕು, ಯಾಕೆ ಕಬ್ಬು ಹಚ್ಚೋದ್ರಿಂದ ಏನು ನಮಗೆ ತೊಂದರೆ ಐತಿ ಅನ್ನೋದು ಭಾಳಷ್ಟು ಜನ ರೈತರಿಗೆ ಇನ್ನೂ ಗೊಂದಲ ಐತಿ. ನಾವು ಸಾಂಪ್ರದಾಯಿಕವಾಗಿ ಮೊದಲಿಂದ ಇದೇ ಪದ್ಧತಿ ಮಾಡ್ಕೊಂಡು ಬಂದೀವಿ, ನಾವು ಸಸಿ ನಾಟಿ ಮಾಡಿಲ್ಲ, ಅದು ನಮಗೆ ಗೊತ್ತಿಲ್ಲ, ನಾವು ಇದನ್ನೇ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಕೆಲವೊಬ್ಬರು ರೈತರಿದ್ದಾರೆ. ಇದನ್ನು ನಾವು ಸಸಿ ನಾಟಿ ಪದ್ಧತಿ ನಾವು ಮಾಡಿ ನೋಡಿದ್ದೀವಿ, ನಮಗೆ ಕಬ್ಬು ನಾಟಿ ಪದ್ಧತಿಗಿಂತ ಇದು ನಮಗೆ ಒಳ್ಳೆಯದು ಅನಿಸೈತಿ, ನಾವು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ರೈತರು ಅದಾರ. ಇನ್ನೂ 1 ಎಕರೆನೂ ಕೂಡ ಪ್ರಯತ್ನ ಮಾಡದೇ ಇರುವಂಥ ರೈತರು ಅದಾರ. ನಾನು ಎಲ್ಲ ರೈತರಿಗೆ ಹೇಳ್ತಕ್ಕಂಥ ವಿಷಯ ಏನಂತಂದ್ರೆ, ಕಾಮನ್ನಾಗಿ ಹೇಳ್ತೀನಿ, ಕಬ್ಬು ನಾವು ಆಯ್ಕೆ ಮಾಡುವ ಹೊತ್ನ್ಯಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಕ್ವಾಲಿಟಿ ಬೀಜ ನಮ್ಗೆ ಸಿಗದೇ ಇರ್ಬೋದು. ಸಾಂಪ್ರದಾಯಿಕವಾಗಿ ನಾಟಿ ಮಾಡೋಕೆ ಹೋದ ಸಂದರ್ಭದಲ್ಲಿ ನಮ್ಮದೇ ಇರ್ತಕ್ಕಂಥ ಜಮೀನಲ್ಲಿ ಇರೋದನ್ನು ತೊಗೊಂಡು ಇಮಿಡಿಯೇಟ್ ಅಲ್ಲಿದಲ್ಲೇ ನಾಟಿ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲದೇ ಇದ್ದರೆ ಹತ್ತಿರದಲ್ಲಿ ಯಾವುದು ವೆರೈಟಿ ಸಿಗುತ್ತೋ, ಅದು ಯಾವುದು ಕಬ್ಬಿನ ಪ್ಲಾಟ್ ಸಿಗುತ್ತೋ ಅದನ್ನು ತಂದು ನಾಟಿ ಮಾಡಿಬಿಡ್ತೀವಿ. ಅದರಿಂದ ಏನು ಸಮಸ್ಯೆ ಆಗ್ತೈತಿ ಅಂತಂದ್ರೆ, ಕಬ್ಬು ಅಂತಂದ ಮೇಲೆ ಒಂದು ಕಬ್ಬು ವೀಕ್ ಇರ್ತೈತಿ, ಒಂದು ಕಬ್ಬು ದಾಡಿಸಿರ್ತೈತಿ, ಒಂದಕ್ಕೆ ರೋಗ ಬಂದಿರ್ತೈತಿ, ಒಂದು ಕೀಟಗಳ ಬಾಯ್ದೆ ಆಗಿರ್ತೈತಿ, ಅದನ್ನು ನಾವು ಗುರುತಿಸೋದಿಲ್ಲ. ಕಬ್ಬು ಅಂತಂದ್ರೆ ಒಂದು 2 ರಿಂದ 3 ಟನ್ ಕಬ್ಬನ್ನು ನಾವು ತಂದು ನಾಟಿ ಮಾಡಿಬಿಡ್ತೀವಿ. ಅವಾಗ ಏನಾಗುತ್ತೆ ಅಂತಂದ್ರೆ, ಕಬ್ಬು ಹೆಂಗೆ ಇರ್ತೈತೋ ಹಂಗೆ ಬೆಳೆ ಆ ಬೀಜವನ್ನೇ ಹೋಲ್ತೈತಿ ಅದು. ಹಾಗಾಗಿ ಚಲೋ ಕಬ್ಬು ಇತ್ತಂದ್ರೆ ಒಳ್ಳೆ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಕೈತಿ. ವೀಕ್ ಇರ್ತಕ್ಕಂಥ ಕಬ್ಬಾಗಿರ್ಬೋದು, ರೋಗ ಬಂದಿರತಕ್ಕಂಥ ಕಬ್ಬಾಗಿರ್ಬೋದು, ಅವು ನಾಟಿ ಮಾಡೋದ್ರಿಂದ ಅಷ್ಟು ದಷ್ಟಪುಷ್ಟವಾಗಿ ಕಬ್ಬು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಸತ್ವ ಕಡಿಮೆ ಆಗಿರ್ತೈತಿ. ಹಾಗಾಗಿ ನಾವು ಕಬ್ಬು ನಾಟಿ ಪದ್ಧತಿಯಲ್ಲಿ ಅದನ್ನು ಗಮನಿಸದೆ ನಾಟಿ ಮಾಡೋದ್ರಿಂದ ನಮಗೆ ಇಳುವರಿಗೆ ಪೆಟ್ಟು ಬೀಳ್ತೈತಿ. ಆವಾಗ ನಮಗೆ ಇನಿಷಿಯಲಿ ಆರಂಭಿಕ ಹಂತದಲ್ಲಿ ಗೊತ್ತಾಗೋದಿಲ್ಲ, ಇಳುವರಿ ಯಾಕೆ ಕಡಿಮೆ ಆತಂತನೂ ನಾವು ಗುರುತಿಸೋಕೆ ಹೋಗೋದಿಲ್ಲ. ಆದರೆ ಸಸಿ ನಾಟಿ ಪದ್ಧತಿ ಒಳಗೆ ಏನಾಗ್ತೈತಿ, ಅದನ್ನು ನಮಗೆ ತಪ್ಪಿಸ್ಲಿಕ್ಕೆ ಸಾಧ್ಯತೆ ಐತಿ. ಅದಷ್ಟೇ ಅಲ್ಲ, ಕಬ್ಬು ನಾಟಿ ಮಾಡಿದ ಕೂಡಲೇ ನಮಗೆ ಎಲ್ಲ ಕಣ್ಣುಗಳು ಹೆಲ್ದಿಯಾಗಿರೋದಿಲ್ಲ. ಒಂದೊಂದು ಕಣ್ಣಿಗೆ ಪೆಟ್ಟಾಗಿರ್ತೈತಿ, ಒಂದು ಕಣ್ಣು ವೀಕ್ ಆಗಿರ್ತೈತಿ, ಉದುರು ಹೋಗಿರ್ತೈತಿ. ಇವೆಲ್ಲನೂ ನಾವು ಅಖಂಡಾಗಿ ನಾಟಿ ಮಾಡ್ತೀವಿ. ಈ ಕಣ್ಣು ಗ್ಯಾಪ್ ಆಗಿರೋದ್ರಿಂದ ಆಗಿರ್ಬೋದು, ಅಥವಾ ನಾಟಿ ಮಾಡಿದ ತಕ್ಷಣ ಅಲ್ಲಿ ಒಳಗಡೆ ಅದಕ್ಕೆ ಏನಾದರೂ ಫಂಗಸ್ ಡೆವಲಪ್ ಆಗಿ ಶಿಲೀಂಧ್ರ ರೋಗ ಬಂದು, ಅಥವಾ ನೀರು ಜಾಸ್ತಿಯಾಗಿ ತಂಪಾಗಿ ಮೊಳಕೆ ಬರದೇ ಇದ್ದರೆ ಅದನ್ನು ನಮ್ಗೆ ಗುರುತು ಮಾಡ್ಕೊಳ್ಳೋಕ್ಕೆ 1 ತಿಂಗಳು ಟೈಮ್ ಹೋಗ್ತೈತಿ. ಆ ಒಂದು ಗ್ಯಾಪ್ ಸಮಸ್ಯೆ ನಾವು ತಪ್ಪಿಸ್ಬೇಕು ಅಂತಂದ್ರೆ, ನಾವು ಆಲ್ರೆಡಿ 1 ತಿಂಗಳು ಬೆಳೆದಿರೋ ಸಸಿನೇ ಹಚ್ಚೋದ್ರಿಂದ ಆ ಒಂದು ಸಮಸ್ಯೆನ ತಪ್ಪಿಸ್ಬೋದು. ಇಲ್ಲದೇ ಇದ್ದರೆ ನಾವು ಮತ್ತೆ ವಾಪಸ್ಸಾಗಿ ಆ ಗ್ಯಾಪ್ ತುಂಬಲಿಕ್ಕೆ ಕಬ್ಬು ನಾಟಿ ಮಾಡಿದರೆ ಅದು ಹೇಳೋದ್ರೂ ನಮಗೆ ಖಾತ್ರಿ ಇರೋಂಗಿಲ್ಲ. ಅದು ಯಾವಾಗ ಬರುತ್ತಾ, ಎಷ್ಟು ಪರ್ಸೆಂಟ್ ಬರ್ತೈತೆ ಗೊತ್ತಾಗೋದಿಲ್ಲ. ಸ್ವಲ್ಪ ಪರ್ಸೆಂಟ್ ಮತ್ತೆ ಗ್ಯಾಪ್ ಆದ್ರೂ ವಾಪಸ್ ಅದನ್ನು ಫಿಲ್ ಮಾಡೋಕ್ಕೆ ಹೋಗೋದಿಲ್ಲ. ಈ ಒಂದು ಗ್ಯಾಪ್ ಫಿಲ್ಲಿಂಗ್ ಅನ್ನೋದು ಎಕ್ಸ್ಟ್ರಾ ಕೆಲಸ ಮತ್ತು ಎಕ್ಸ್ಟ್ರಾ ಖರ್ಚನ್ನು ನಮಗೆ ಮಾಡಿಸ್ತೈತಿ. ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದ್ರೆ, ಈ ಒಂದು ಸಿಂಗಲ್ ಕಣ್ಣಿನ ಸಸಿ ನಾಟಿ ಪದ್ಧತಿ ಮಾಡೋದ್ರಿಂದ ಅದನ್ನು ನಾವು ಮೊದಲೇದಾಗಿ ತಪ್ಪಿಸ್ಬೋದು. ಮತ್ತು ಎಲ್ಲನೂ ಒಂದೇ ಲೆವೆಲಲ್ಲಿ ಈಕ್ವಲಲ್ಲಿ ಬೆಳಿಲಿಕ್ಕೆ ಇದು ಸಾಧ್ಯ ಆಗ್ತೈತಿ. ಈ ಕಬ್ಬು ನಾಟಿ ಮಾಡ್ತೀವಿ, ಇದರಿಂದ ಖರ್ಚು ನಮ್ಗೆ ಜಾಸ್ತಿ ಐತಿ. 2.5-3 ಟನ್ ತರ್ತೀವಿ, ದೂರಿಂದ ಕಬ್ಬು ತುಂಬಿರ್ತೀವಿ, ಟ್ರಾನ್ಸ್ಪೋರ್ಟೇಷನಲ್ಲಿ ಖರ್ಚಾಗ್ತೈತಿ. ಮತ್ತು ಕಬ್ಬು ನಾಟಿ ಮಾಡೋರು ನಮ್ಮ ಟೈಮಿಗೆ ಸಿಗೋದಿಲ್ಲ, ಮತ್ತು ಅವ್ರದ್ದು ಕಾಸ್ಟೂ ಜಾಸ್ತಿ ಆಗ್ತೈತಿ. ಹೀಗಾಗಿ ಇವೆಲ್ಲನೂ ನಾವು ಓವರಾಲ್ ನೋಡಬೇಕಾದ್ರೆ ಕಬ್ಬು ನಾಟಿ ಪದ್ಧತಿಗಿಂತ ನಮ್ಗೆ ಸಸಿ ನಾಟಿ ಪದ್ಧತಿ ಭಾಳ ಉತ್ತಮ ಇದೆ ಅಂತೇಳಿ ಭಾಳಷ್ಟು ರೈತರ ಅನುಭವನೂ ಇದೆ. ನಾವು ಕೂಡ ಆ ಒಂದು ಉದ್ದೇಶಕ್ಕಾಗಿಯೇ ಈ ಒಂದು ನರ್ಸರಿ ಪದ್ಧತಿಯನ್ನು ನಾವು ಇದನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಭಾಳಷ್ಟು ಜನರಿಗೆ ಒಂದು ಸೇವೆ ಸಿಗಬೇಕು, ಅರ್ಜೆಂಟಾಗಿ ಕೇಳಿದರೂ ಕೂಡ ಸಿಗಬೇಕು ಅಂತೇಳಿ ಸಮ್ ಪರ್ಸೆಂಟ್ ನಾವು ಹೆಚ್ಚಿಗೆ ಮಾಡ್ತಾ ಇರ್ತೀವಿ. ಮ್ಯಾಕ್ಸಿಮಮ್ ಎಲ್ಲ ಆರ್ಡರ್ ತೊಗೊಂಡೇ ಮಾಡ್ತಿರ್ತೀವಿ. ಸಮ್ ಪರ್ಸೆಂಟ್ ಏನೋ ಒಂದು ಗ್ಯಾಪ್ ಫಿಲ್ ಆಗಿರ್ತೈತಿ, ಕಬ್ಬು ನಾಟಿ ಮಾಡಿವ್ರಿಗೆ ಕಬ್ಬು ಹಂಗ್ಲಾಗೈತಿ, ಅರ್ಜೆಂಟಾಗಿ ಸ್ವಲ್ಪ ಸಸಿ ಬೇಕು ಅಂತಂದ್ರೆ ಈ ಒಂದು ಸಸಿಯನ್ನು ತೊಗೊಂಡು ಇಮಿಡಿಯೇಟಾಗಿ ಹಚ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗ್ತೈತಿ. ಮತ್ತು ಈ ಕಬ್ಬನ್ನು ನಾವು ಏನು ಮಾಡ್ತೀವಿ, ಬೀಜೋಪಚಾರ ಮಾಡೋಂಗಿಲ್ಲ ರೈತರು, ಹಾಗೆ ಹಚ್ಚಿಬಿಡ್ತಾರೆ. ಹಾಗೆ ನಾಟಿ ಮಾಡಿದ್ರೆ ಅಂತಂದ್ರೆ ಅದು ಜರ್ಮಿನೇಷನ್ ಆಗೋ ತನಕ ಎಷ್ಟು ಪರ್ಸೆಂಟ್ ನಮಗೆ ಮೊಳಕೆ ಬರ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಆದ್ರೆ ಸಸಿ ನಾಟಿ ಪದ್ಧತಿ ಒಳಗೆ ಏನಾಗ್ತೈತಿ, ಎಲ್ಲ ಕಣ್ಣುಗಳನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಎಲ್ಲ ಕಣ್ಣುಗಳನ್ನು ಸರಿಯಾಗಿ ಬೀಜೋಪಚಾರ ಮಾಡಿ ವೈಜ್ಞಾನಿಕವಾಗಿ ಸುಣ್ಣದ ನೀರಲ್ಲಿ ಒಂದು ರಾತ್ರಿ ಪೂರ್ತಿ ಅದಕ್ಕೆ ನೆನೆಸಿಟ್ಟು ಮಾರನೇ ದಿನ ಬೆಳಿಗ್ಗೆ ಅದಕ್ಕೆ ಒಂದು ಶಿಲೀಂಧ್ರನಾಶಕ ಆಗಿರ್ಬೋದು, ಕೀಟನಾಶಕವನ್ನು ಉಪಚಾರ ಮಾಡಿಕೊಂಡು ಸರಿಯಾಗಿ ವಿಧಾನದಲ್ಲಿ ಅದನ್ನು ಮೊಳಕೆ ಬರಲಿಕ್ಕೆ ಹಾಕ್ತೀವಿ. ಮೊಳಕೆ ಬಂದಾದ್ಮೇಲಾದರೂ ಕೂಡ ಎಲ್ಲ ಸಸ್ಯಗಳು ಒಂದೇ ಈಕ್ವಲಲ್ಲಿ ಮೊಳಕೆ ಬಂದಿರೋದಿಲ್ಲ. ಅದರಲ್ಲಿ ಯಾವ ರೀತಿ ಒಂದು ಕ್ವಾಲಿಟಿ ಇರ್ತೈತೋ ಆ ಒಂದು ಪ್ರಮಾಣದಲ್ಲಿ ಅದು ಮೊಳಕೆ ಬಂದಿರ್ತೈತಿ. ಅದನ್ನು 1 ತಿಂಗಳವರೆಗೂ ಆರೈಕೆ ಮಾಡಿ
ಒಂದು ತಿಂಗಳ ನಂತರ ಯಾವ್ದು ಕಣ್ಣು ಫೇಲ್ಯೂರ್ ಆಗಿರ್ತೈತಿ, ಒಂದು ವೀಕ್ ಇರ್ತೈತಿ, ಒಂದು ಭಾಳ ಸಣ್ಣ ಇರ್ತೈತಿ, ಯಾವುದು ನಮಗೆ ಖಾತ್ರಿ ಅನ್ಸಂಗಿಲ್ಲ ಅವೆಲ್ಲ ಸಸಿಗಳನ್ನು ರಿಜೆಕ್ಟ್ ಮಾಡಿ ತೆಗೆದು ಒಂದು ಒಳ್ಳೆಯ ಕ್ವಾಲಿಟಿ ಇರ್ತಕ್ಕಂಥ ಸಸಿಗಳನ್ನು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ತೆಗೆದು ಎಲ್ಲ ಸಸಿಗಳನ್ನು ಕೂಡ ಸದೃಢವಾಗಿರ್ತಕ್ಕಂಥವುಗಳನ್ನೇ ಆಯ್ಕೆ ಮಾಡಿ ಕೊಡೋದ್ರಿಂದ ಜಮೀನು ಪೂರ್ತಿ ನಮಗೆ ಒಳ್ಳೆಯ ಬೀಜನ ನಾಟಿ ಮಾಡಿದಂಗೆ ಆಗುತ್ತೆ. ಹಾಗಾಗಿ ನಮಗೆ ಒಳ್ಳೆಯ ಬೆಳೆ ಆಗಿರ್ಬೋದು, ಉತ್ತಮ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಆಗೋದ್ರಿಂದ ಇದು ನಮಗೆ ಹೆಚ್ಚಿನ ಒಂದು ಆದಾಯ ತಗೊಳ್ಳಿಕ್ಕೆ ಸಾಧ್ಯ ಆಕತಿ. ಇದನ್ನು ಸ್ವತಃ ರೈತರು 1 ಎಕರೆನೋ ಅರ್ಧ ಎಕರೆನೋ ಮಾಡೋದ್ರಿಂದ ಅದರ ಒಂದು ಏನು ವ್ಯತ್ಯಾಸ ಐತೆ ಅನ್ನೋದನ್ನು ಖಾತ್ರಿ ಮಾಡ್ಕೋಬೋದು. ಈ ಒಂದು ಸಿಂಪಲ್ ಮಿಸ್ಟೇಕ್ ನಾವು ಮಾಡಿಬಿಡ್ತೀವಿ, ಅರ್ಜೆಂಟಿಗೆ ಏನೋ ಹಚ್ಕೊಂಡ್ಬಿಡ್ತೀವಿ. ಆಮೇಲೆ ಅದರದ ನಷ್ಟ ನಾವು ಅನುಭವಿಸ್ಬೇಕು ಅಂತಂದರೆ 3 ವರ್ಷದವರೆಗೂ ಆ ಬೆಳೆ ನಾವು ತೆಗಿಯೋಕೆ ಹೋಗೋದಿಲ್ಲ. 1-2 ಬೆಳೆ ಆದರೂ ತೆಗಿತೀವಿ. ನಾವು ಸಸಿ ನಾಟಿ ಮಾಡಬೇಕಾಗಿತ್ತು ಅಂತ ಆಮೇಲೆ ಅದರದ ಅಂದ್ಕೊಂಡ್ರೂ ಏನೂ ಪ್ರಯೋಜನ ಆಗೋದಿಲ್ಲ. ಇವಾಗ ನಿಮಗೆ ಏನಾದರೂ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಏನಾದರೂ ಸಂಶಯ ಇದ್ದರೆ, ಏನಾದರೂ ಡೌಟ್ ಇದ್ದರೆ ತಾವು ಬಂದು ತಿಳ್ಕೊಂಡು ಅದ್ರ ಬಗ್ಗೆ ವಿಚಾರಿಸಿ, ಕಬ್ಬು ಬೆಳೆ ನಾಟಿ ಮಾಡಿರ್ತಕ್ಕಂಥ ರೈತರನ್ನು ವಿಚಾರಿಸಿ ಯಾವುದು ನಿಮ್ಗೆ ಸೂಕ್ತ ಅನಿಸುತ್ತೋ, ಯಾವ ಜಮೀನಿಗೆ ಯಾವ್ದು ವೆರೈಟಿ ಸೂಟೇಬಲ್ ಆಗ್ತೈತಿ, ಯಾವ ಟೈಮಲ್ಲಿ ನಾಟಿ ಮಾಡಬೇಕು, ಹೆಂಗೆ ನಾಟಿ ಮಾಡಬೇಕು ಅನ್ನೋದನ್ನು ಕೂಡ ನೀವು ಕೂಡ ಸ್ವತಃ ಅಭ್ಯಾಸ ಮಾಡಿಕೊಂಡು ಸಸಿ ನಾಟಿ ಮಾಡ್ಕೊಂಡಿದ್ದಾದ್ರೆ ಒಳ್ಳೆಯ ಒಂದು ಇಳುವರಿ ತಗೊಳ್ಳೋಕ್ಕೆ ಸಾಧ್ಯ ಆಕೈತೆ ಅಂತ ಹೇಳ್ತಾ, ಈ ಒಂದು ಹಳೆಯ ಸಾಂಪ್ರದಾಯಿಕ ಪದ್ಧತಿಯಿಂದ ನೀವು 1 ಕಣ್ಣಿನ ಕಬ್ಬಿನ ಸಸಿ ನಾಟಿ ಪದ್ಧತಿಗೆ ಒಂದು ಪ್ರಾಯೋಗಿಕವಾಗಿ 1 ಎಕರೆನೋ 2 ಎಕರೆ ಮಾಡಿ ನೋಡಿಕೊಂಡು ಖಾತ್ರಿ ಮಾಡಿಕೊಂಡು ತಮ್ಮ ಏರಿಯಾದಲ್ಲಿ ಜಾಸ್ತಿ ಪ್ರದೇಶವನ್ನು ಸಿಂಗಲ್ ಕಣ್ಣಿನ ಸಸಿ ನಾಟಿ ಪದ್ಧತಿಯನ್ನು ಬೆಳೆಸ್ಕೊಂಡು ಹೋದ್ರಿ ಅಂತಂದ್ರೆ ಇದರಿಂದ ಬೆನಿಫಿಟ್ ಎಲ್ಲರಿಗೂ ಆಗ್ತೈತಿ. ಕಬ್ಬಿನ ಬೀಜದಲ್ಲಿ ನಾವು ಉಳಿತಾಯ ಮಾಡ್ತೀವಿ, ಮತ್ತು ಕಡಿಮೆ ಏರಿಯಾದಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡೋದ್ರಿಂದ ಸಕ್ಕರೆ ಫ್ಯಾಕ್ಟ್ರಿಯವ್ರಿಗೂ ಲಾಭ ಐತಿ, ರೈತರಿಗೂ ಲಾಭ ಐತಿ. ಇದು ನಿರ್ವಹಣೆನೂ ಭಾಳ ಸುಲಭ ಆಗ್ತೈತಿ. ಇದ್ರ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಕೂಡ ಸಂದರ್ಭಕ್ಕೆ ತಕ್ಕಂಗೆ ಈ ಒಂದು ಪೋಷಣೆ, ಸಸಿಗಳ ಒಂದು ಪೋಷಣೆ ಯಾವ ರೀತಿ ಮಾಡಬೇಕು, ಇಳುವರಿ ಹೆಚ್ಚಿಗೆ ಮಾಡಲಿಕ್ಕೆ ಏನೇನು ಸಾಧ್ಯತೆಗಳು ಏನದಾವು, ಆಲ್ರೆಡಿ ಈಗ ಆಗ್ತಕ್ಕಂಥ ಮಿಸ್ಟೇಕ್ಗಳು ಏನದಾವು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳಿರ್ತಕ್ಕಂಥ ಮಾಹಿತಿ ತಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ಕೊಂಡು ಮುಂದಿನ ವಿಡಿಯೋದಲ್ಲಿ ಕೂಡ ಇನ್ನು ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ತಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ತಾವೆಲ್ಲರೂ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಏನಾದರೂ ವಿಷಯ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯವನ್ನು ನಾನು ಇವತ್ತಿಗೆ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.